ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಕೋಮು ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕ ಊರನ್ನು ತೋರಿದಿದ್ದ. ಆ ಯುವಕ ಈಗ ಬ್ರೈನ್ ಸ್ಟ್ರೋಕ್ನಿಂದ ಸಾವನ್ನಪ್ಪಿದ್ದಾನೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಂಧನದ ಭೀತಿಯಿಂದ ಗ್ರಾಮವನ್ನು ತೊರೆದಿದ್ದಂತಹ ಯುವಕ ಸಾವನ್ನಪ್ಪಿರುವಂತಹದ್ದು. ಬ್ರೈನ್ ಸ್ಟ್ರೋಕ್ನಿಂದ ಕಿರಣ್ 23 ವರ್ಷ ಸಾವನ್ನಪ್ಪಿದ್ದಾನೆ. ನಾಗಮಂಗಲದ ಬದ್ರಿಕೊಪ್ಪಲು ಗ್ರಾಮದ ಯುವಕ ಇತ್ತು. ಸೆಪ್ಟೆಂಬರ್ 11ರಂದು ರಾತ್ರಿ ಬದ್ರಿಕೊಪ್ಪಲು ಗ್ರಾಮವನ್ನು ತೊರೆದಿದ್ದ. ನಿನ್ನೆ ರಾತ್ರಿ ಕಿರಣ್ಗೆ ಬ್ರೈನ್ ಸ್ಟ್ರೋಕ್ ಆಗಿತ್ತು. ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಕಿರಣ್ ಸಾವನ್ನಪ್ಪಿರುವಂಥದ್ದು. ಈಗಾಗಲೇ ಕಿರಣ್ ತಂದೆ ಕುಮಾರ್ರನ್ನ ಬಂಧಿಸಿದ್ದಾರೆ ಪೊಲೀಸರು. ಕೋಮು ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಮಂಗಲದ ಪ್ರಕರಣದಲ್ಲಿ A17 ಆಗಿದ್ದಾರೆ ಕಿರಣ್ ತಂದೆ ಕುಮಾರ್. ನಾಗಮಂಗಲದ ಗಣೇಶನ ಗಲಭೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನದ ಭೀತಿಯಿಂದ ಗ್ರಾಮವನ್ನು ತೊರೆದಿದ್ದಂತಹ ಯುವಕ ಈಗ ಸಾವನ್ನಪ್ಪಿರುವಂಥದ್ದು. ನೀವು ಕೂಡ ಫೋಟೋ ಗಮನಿಸ್ತಾ ಇದ್ದೀರಿ. 23 ವರ್ಷ ಕಿರಣ್. ನಿನ್ನೆ ನಿಮ್ಹಾನ್ಸ್ ಆಸ್ಪತ್ರೆಗೆ ಇದನ್ನು ಶಿಫ್ಟ್ ಮಾಡಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ. ಕೊನೆ ಉಸಿರನ್ನು ಎಳೆದಿರುವಂಥದ್ದು. ಕಿರಣ್ ತಂದೆ ಕುಮಾರ್ ಕೂಡ ಇದೇ ಕೋಮು ಗಲಭೆಯ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು. ಎಲ್ಲಿ ನನ್ನನ್ನು ಅರೆಸ್ಟ್ ಮಾಡಿಬಿಡ್ತಾರೋ ಅಂಥೇಳಿ ಈ ಯುವಕ ಊರನ್ನು ತೊರೆದಿದ್ದ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮಂಡ್ಯ ಪ್ರತಿನಿಧಿ ರೋಹಿತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಒಂದು ಕಡೆ ತಂದೆ ಗಲಭೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ, ಮತ್ತೊಂದು ಕಡೆ ಮಗ ಸಾವನ್ನಪ್ಪಿರುವಂಥದ್ದು. ಏನು ಕತೆ ಇದು ಅಂತ? ಪ್ರೇಮ್, ನಾಗಮಂಗಲದಲ್ಲಿ ನಡೆದಂತಹ ಗಲಭೆಯಿಂದಾಗಿ ಏನು ಬದ್ರಿಕೊಪ್ಪಲು ಗ್ರಾಮದ ಹಲವರನ್ನ ಬಂಧಿಸಿದ್ದಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಜನ ಬಂಧನದ ಭೀತಿಯಲ್ಲಿ ಊರನ್ನ ಬಿಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A17 ಆರೋಪಿಯಾಗಿರುವಂತಹ ಕುಮಾರ್ ಅವರ ಮಗ ಕೂಡ ಊರನ್ನ ಬಿಟ್ಟಿದ್ರು, ಕಿರಣ್ ಅಂತೇಳಿ. ಆತ ಇದೀಗ ಸಾವನ್ನಪ್ಪಿರುವಂಥದ್ದು. ಯಾಕಂತಂದ್ರೆ ಗಲಭೆಯ ಆದ ದಿನವೇ ಮಾರನೇ ದಿನ ಕಿರಣ್ ಬಂಧನದ ಭೀತಿಗೆ ಎದುರಿ ಏನು ಊರನ್ನ ಬಿಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಕುಟುಂಬಸ್ಥರನ್ನು ಕೂಡ ಆಗಾಗ್ಗೆ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸಗಳನ್ನು ಕೂಡ ಆಗ್ತಾ ಇರುತ್ತೆ. ಆದ್ರೆ ನಿನ್ನೆ ಇದ್ದಕ್ಕಿದ್ದಂತೆ ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಆಗಿರುವಂಥದ್ದು. ಅಕ್ಕಪಕ್ಕದಲ್ಲಿ ಇದ್ದಂತಹ ಅವರ ಸ್ನೇಹಿತರು ಅವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಕೂಡ ದಾಖಲು ಮಾಡ್ತಾರೆ. ಆದ್ರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಕಿರಣ್ ಸಾವನ್ನಪ್ಪಿರುವಂಥದ್ದು. ಈ ನಿಟ್ಟಿನಲ್ಲಿ ಕಿರಣ್ ಸಾವಿನ ಬೆನ್ನಲ್ಲೇ ಕೂಡ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಅಮಾಯಕರನ್ನ ಪೊಲೀಸರು ಬಂಧನ ಮಾಡುವ ನಿಟ್ಟಿನಲ್ಲಿ ಕೂಡ ಒಂದು ರೀತಿಯಾಗಿ ಅಮಾಯಕರ ಜೀವವನ್ನು ತೆಗೆಯುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ ನಿಟ್ಟಿನಲ್ಲಿ ಆರೋಪಿಸಲಾಗ್ತಾ ಇದೆ. ಯಾಕಂತಂದ್ರೆ ಈ ಒಂದು ಗಲಭೆಯ ವಿಚಾರವಾಗಿ ಗಲಭೆಯನ್ನ ಆರಂಭ ಮಾಡಿದವರನ್ನ ಬಿಟ್ಟು ಉಳಿದ ಒಂದು ಮುಗ್ಧರನ್ನ ಅರೆಸ್ಟ್ ಮಾಡುವ ಮೂಲಕವಾಗಿ ಒಂದು ರೀತಿಯಾಗಿ ಜನರ ನೆಮ್ಮದಿಯನ್ನ ಕಸಿದುಕೊಳ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಇವಾಗ ಕಿರಣ್ ಸಹ ಪೊಲೀಸರಿಗೆ ಎದುರಿ ಗ್ರಾಮವನ್ನ ತೊರೆದಿದ್ದ. ಆ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ತಂದೆ ಬಂಧನ ಆಗ್ಬೋದು, ಈತ ಅಪ್ಸ್ಟ್ಯಾಂಡಿಂಗ್ ವಿಚಾರ ಆಗ್ಬೋದು, ಇನ್ನೊಂದು ಕಡೆ ಕುಟುಂಬ ಕಂಗಾಲಾಗಿರುವಂತ ವಿಚಾರ ಆಗ್ಬೋದು. ಇವೆಲ್ಲ ಟೆನ್ಷನ್ ಇಂದ ಆತ ಬ್ರೈನ್ ಸ್ಟ್ರೋಕ್ ಇಂದ ಸಾವನ್ನಪ್ಪಿದ್ದಾನೆ ಅಂತೇಳಿ ಕೂಡ ಇಲ್ಲಿನ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಆತನಿಗೆ ಬೆಂಗಳೂರಿನ ಆಸ್ಪತ್ರೆಯ ಒಂದು ಶವಾಗಾರದಲ್ಲಿ ಮಾಡಲಾಗ್ತಾ ಇರುವಂತದ್ದು. ಇದಾದ ಬಳಿಕವಾಗಿ ಅಂದ್ರೆ ಮರಣೋತ್ತರ ಪರೀಕ್ಷೆ ಆದ ಬಳಿಕವಾಗಿ ಆತನನ್ನ ಬದ್ರಿಕೊಪ್ಪಲು ಗ್ರಾಮಕ್ಕೆ ತರಲಾಗುತ್ತೆ, ಆತನ ಮೃತದೇಹವನ್ನ. ಅದಾದ ಬಳಿಕವಾಗಿ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಸದ್ಯ ಪೊಲೀಸರ ವಿರುದ್ಧವಾಗಿ ಕೂಡ ಸಾಕಷ್ಟು ಆಕ್ರೋಶಗಳು ಗ್ರಾಮದಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು. ಪ್ರೇಮ್, ರೋಹಿತ್, ಈ ಬ್ರೈನ್ ಸ್ಟ್ರೋಕಿಗೆ ಅತಿಯಾದ ಒತ್ತಡ ಮತ್ತು ಚಿಂತೆ ಕೂಡ ಕಾರಣವಾಗುತ್ತೆ. ಒಂದು ಕಡೆ ತಂದೆ ಅರೆಸ್ಟ್ ಆಗಿಬಿಟ್ರು, ನಾನು ಮನೆ ಬಿಟ್ಟುಬಿಟ್ಟೆ ಅನ್ನುವಂತಹ ಚಿಂತೆನೇ ಯುವಕನ ಸಾವಿಗೆ ಕಾರಣ ಆಗ್ಬಿಡ್ತಾ ಅಂತ? ಖಂಡಿತ ಪ್ರೇಮ್, ನಾನು ಆಗ್ಲೇ ಹೇಳ್ದಂಗೆ ಏನು ಈ ಒಂದು ಗಲಭೆ ವಿಚಾರ ಆದಂತ ಬಳಿಕವಾಗಿ ಕಿರಣ್ ಕುಮಾರ್ ಮಾರನೇ ದಿನವೇ ಕೂಡ ಅಪ್ಸ್ಟ್ಯಾಂಡಿಂಗ್ ಆಗ್ತಾನೆ. ಇದಾದ ಬಳಿಕವಾಗಿ ಆತನ ತಂದೆ ಕುಮಾರನ್ನು ಸಹ ಪೊಲೀಸರು ಬಂಧನ ಮಾಡಿ A17 ಆರೋಪಿಯನ್ನಾಗಿ ಮಾಡ್ತಾರೆ. ಆತ ಅಂದ್ರೆ ಕುಮಾರನ್ನು ಕೂಡ ಜೈಲಿಗೆ ಕಳಿಸೋ ಕೆಲಸಗಳು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಕಿರಣ್ ಕೂಡ ಅಪ್ಸ್ಟ್ಯಾಂಡಿಂಗ್ ಆಗ್ತಾನೆ. ಇವೆರಡು ವಿಚಾರಗಳು ಮತ್ತೆ ಮನೆಯ ನಿರ್ವಹಣೆ ಕೂಡ ಯಾರು ಇರಲ್ಲ. ಯಾಕಂದ್ರೆ ಮನೆಯಲ್ಲಿ ಇಬ್ರು ಗಂಡಸರಿರ್ತಾರೆ, ಒಬ್ರು ಜೈಲು ಪಾಲಾಗಿರೋದು, ಒಬ್ರು ಅಪ್ಸ್ಟ್ಯಾಂಡಿಂಗ್ ಕಿರಣ್ ಏನಾಗಿರ್ತಾನೆ. ಇವೆಲ್ಲ ವಿಚಾರಗಳು ಮತ್ತೆ ಪೊಲೀಸರ ಭಯ, ಇವೆಲ್ಲವನ್ನು ಕೂಡ ಭಯದ ಆತಂಕದಲ್ಲಿ ಈತನಿಗೆ ಬ್ರೈನ್ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಪೊಲೀಸರ ಒಂದು ಭಯದ ಆತಂಕದಲ್ಲೇ ಕೂಡ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತೇಳಿ ಕೂಡ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸರಿಗೂ ಸಹ ಗ್ರಾಮದ ಒಳಭಾಗಕ್ಕೆ ನಾವು ಬಿಟ್ಕೊಳ್ಳಲ್ಲ ಆ ನಿಟ್ಟಿನಲ್ಲಿ ಒಂದಷ್ಟು ಗ್ರಾಮಸ್ಥರು ಹೇಳ್ತಾ ಇದ್ರು. ಆದ್ರೆ ಇದೀಗ ಕಿರಣ್ ಮೃತದೇಹ ಬಂದಂತಹ ಸಂದರ್ಭದಲ್ಲಿ ಹೇಗೆಲ್ಲ ಬೆಳವಣಿಗೆಗಳಾಗ್ತದೆ, ಗ್ರಾಮಸ್ಥರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.